ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರ ಗದಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನಮ್ಮ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ಬಗ್ಗೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ, ಯಾವ ಮುಹೂರ್ತದಲ್ಲಿ ಮಾಡಬೇಕು, ಈ ಆಚರಣೆ ಹಿಂದೆ ಇರುವಂಥ ಒಂದು ಕಥೆಯ ಒಂದು ಸಾರಾಂಶ ಏನು, ಪ್ರತಿಯೊಂದರೂ ಕೂಡ ನಾನಿವತ್ತು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ವರಮಹಾಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಲಕ್ಷ್ಮಿ ಒಲಿಲಿ, ಮತ್ತು ನಿಮ್ಮ ಒಂದು ಅಭಿವೃದ್ಧಿ ಚೆನ್ನಾಗಾಗಲಿ, ನಿಮ್ಮ ಮನೆಯಲ್ಲಿ ಅಷ್ಟೈಶ್ವರ್ಯನೂ ಕೂಡ ಸಿಗಲಿ ಅಂತ ಆಶಿಸ್ತಾ ಏನಕ್ಕೋಸ್ಕರ ನಾವು ಈ ವರಮಹಾಲಕ್ಷ್ಮಿ ಹಬ್ಬನ ನಾವು ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ಸೊ ಹಿಂದಿನ ಕಾಲದಲ್ಲಿ ಅಂತಂದರೆ ಇನ್ನೂ ಬಹಳ ವರ್ಷಗಳ ಹಿಂದೆ ಅಥವಾ ಪುರಾತನ ಕಾಲದಲ್ಲಿ ಒಂದು ಪ್ರತೀತಿ ಇದೆ. ಏನಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡ್ತೀವಿ, ಎಲ್ಲಿಂದ ಶುರು ಆಯಿತು ಅಂತ. ಪುರಾಣ ಕಾಲದಲ್ಲಿ ಚಾರುಮತಿ ಅಂತನೋರು ಯಮುನಾ ತೀರದಲ್ಲಿ ವಾಸ ಮಾಡ್ತಾ ಇರ್ತಾರೆ. ಸೊ ಅವರು ಮಹಾಲಕ್ಷ್ಮಿಯ ಬಹಳಷ್ಟು ಒಂದು ಭಕ್ತಿಯಿಂದ ಪೂಜೆ ಮಾಡುವಂತಹ ಒಂದು ಭಕ್ತೆ ಆಗಿರ್ತಾರೆ. ಸೊ ಹಾಗಾಗಿ ಯಾವಾಗಲೂ ಆ ಯಮುನಾ ಪೂಜೆ ಮಾಡೋದು, ಸ್ಮರಣೆ ಮಾಡೋದು ಮಾಡ್ತಾ ಇದ್ದರಿಂದ ಲಕ್ಷ್ಮಿ ಅವರ ಕನಸಲ್ಲಿ ಹೋಗಿ ಹೇಳ್ತಾರೆ, ಅಂದರೆ ನನಗೆ ಇಂಥ ದಿವಸ ಒಂದು ಪೂಜೆ ಮಾಡೋದ್ರಿಂದ ನಿನ್ನ ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗಿ ನಿನ್ನ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ. ಸೊ ಆಗ ಆ ಒಂದು ಯಾವ ದಿವಸ ಪೂಜೆ ಮಾಡಬೇಕು ಅಂತ ಹೇಳಿದಾಗ ನೋಡಿ, ಶ್ರಾವಣ ಮಾಸದ ಶುಕ್ಲ ಪಕ್ಷದ 2ನೇ ಶುಕ್ರವಾರ, ಅಂದರೆ ಪೌರ್ಣಮಿಗೆ ಮುಂಚೆ ಬರುವಂತಹ ಶುಕ್ರವಾರ ದಿವಸದಲ್ಲಿ ಈ ವ್ರತನ ನೀನು ಆಚರಣೆ ಮಾಡಬೇಕು ಅಂತ ಮಹಾಲಕ್ಷ್ಮಿ ಬಂದು ಕನಸಲ್ಲಿ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಆವಾಗ ಚಾರುಮತಿ ಅನ್ನೋರು ತನ್ನ ಮನೆಯಲ್ಲಿ ಎಲ್ಲರ ಹತ್ರನೂ ಹೇಳ್ತಾರೆ, ನನಗೆ ಈ ರೀತಿಯಾದ ಒಂದು ಸ್ವಪ್ನದಲ್ಲಿ ತಾಯಿ ಬಂದು ಈ ಥರ ಹೇಳಿದ್ದಾರೆ, ಸೊ ನಾನು ಏನು ಮಾಡಬೇಕು, ಇದನ್ನು ನಾನು ಮಾಡಲಾ ಬೇಡವಾ ನನಗೆ ಗೊತ್ತಾಗ್ತಿಲ್ಲ ಅಂದಾಗ ಮನೆ ಮಂದಿ ಎಲ್ಲ ಹೇಳ್ತಾರೆ, ದೇವರೇ ಬಂದು ನಿನ್ನ ಕನಸಲ್ಲಿ ಹೇಳಬೇಕಾಗಿದ್ರೆ, ಯಾಕಂದರೆ ನೀನು ಮಹಾನ್ ಭಕ್ತಿ ಆಗಿರೋದ್ರಿಂದ ನಿನ್ನ ಕನಸಲ್ಲಿ ಬಂದು ದೇವಿ ಈ ಥರ ಹೇಳಿದ್ದಾರೆ, ಸೊ ಹಾಗಾಗಿ ಅದನ್ನು ಮಾಡು ನೀನು ಅಂತ ಹೇಳಿದಾಗ ಅವರು ಶುರು ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ, ಯಮುನಾ ತೀರದಲ್ಲಿ ಹೋಗಿ, ಅಂದರೆ ಯಮುನಾ ನದಿನ ತೊಗೊಂಡು ಬಂದು, ನದಿ ನೀರನ್ನ ತೊಗೊಂಡು ಬಂದು ಕಳಸ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಏನೇನೆಲ್ಲ ಉಪಚಾರ ಮಾಡಬೇಕು ಅದನ್ನೆಲ್ಲ ಮಾಡಿ ಪೂಜೆನ ಶುರು ಮಾಡ್ತಾರೆ. ಸೊ ಅದೆಲ್ಲ ಮಾಡಾದ್ಮೇಲೆ ಚಾರುಮತಿಗೆ ತನ್ನ ಕಷ್ಟಗಳೆಲ್ಲ ಕಳೆದು ಅವ್ರ ಜೀವನದಲ್ಲಿ ತುಂಬ ಚೆನ್ನಾಗಾಗ್ತಾರೆ. ಸೊ ಆವಾಗಿಂದನೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಒಂದು ಪ್ರತೀತಿ ಶುರುವಾಯಿತು. ಸೊ ಹಾಗಿದ್ರೆ ನಾವು ಯಾವ ರೀತಿಯಲ್ಲಿ ಆಚರಿಸಬೇಕು, ಯಮುನಾ ತೀರಕ್ಕೆ ನಾವು ಹೋಗಬೇಕಾ, ಹಂಗಾರೆ ಚಾರುಮತಿ ಮಾತ್ರ ಮಾಡಬೇಕಾ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಇದನ್ನು ನಾವು ಕೂಡ ಆಚರಣೆ ಮಾಡಬಹುದು. ಯಾವ ರೀತಿ ಅದು ಆಚರಣೆ ಮಾಡಬೇಕು ಅಂತಂದರೆ ನೋಡಿ, ಮೊದಲನೇದಾಗಿ ಕಳಸ ಪ್ರತಿಷ್ಠಾಪನೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಆದರೆ ಅದಕ್ಕೆ ಒಂದು ಮುಹೂರ್ತ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಯೂಶಲಿಗೆ ಎಲ್ಲರೂ ಏನು ಮಾಡ್ತಾರೆ, ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಾರೆ ಅಥವಾ ಗೋಧೂಳಿ ಸಮಯದಲ್ಲಿ ಮಾಡ್ತಾರೆ. ಹೌದು, ಈ ಸತಿ 21ನೇ ತಾರೀಕು ಬಂದಿದೆ, ಅಂದರೆ 21ನೇ ತಾರೀಕು ಬಂದಿರುವಂತಹ ಶುಕ್ರವಾರ ದಿವಸ ಈ ಹಬ್ಬನ ಆಚರಣೆ ಮಾಡ್ಕೋಬೋದು. ಕೆಲವರು ಬೆಳಗ್ಗೆನೇ ಮಾಡ್ಕೊತಾರೆ, ಇನ್ನು ಕೆಲವರು ಸಾಯಂಕಾಲದಲ್ಲಿ ಮಾಡ್ಕೊತಾರೆ. ಬೆಳಗ್ಗೆ ಮಾಡ್ಕೊತೀರಾ ಅನ್ನೋದಾಯಿತು ಅಂತಂದರೆ ಅನುರಾಧ ನಕ್ಷತ್ರ ಬಂದಿರುತ್ತೆ, ಸಾಯಂಕಾಲ ಮಾಡ್ತೀರಾ ಅಂತಂದರೆ ಜ್ಯೇಷ್ಠ ನಕ್ಷತ್ರ ಬಂದಿರುತ್ತೆ. ಅನುರಾಧ ನಕ್ಷತ್ರ ಅನ್ನೋದು ಶನಿಯ ಆಡಳಿತದ ನಕ್ಷತ್ರ ಆಗಿರುತ್ತೆ. ಜ್ಯೇಷ್ಠ ನಕ್ಷತ್ರ ಬಂದು ಬುಧನ ಆಡಳಿತದ ನಕ್ಷತ್ರ ಆಗಿರುತ್ತೆ. ಸೊ ಶನಿಯ ಆಡಳಿತದ ನಕ್ಷತ್ರ ದಿವಸ ಮಾಡಬಾರ್ದಾ ಅಂತಂದರೆ ಖಂಡಿತವಾಗ್ಲೂ ಹಾಗೇನಿಲ್ಲ. ಸೊ ನೋಡಿ, ಬೆಳಗಿನ ಜಾವ ನಿಮಗೆ ಮುಹೂರ್ತಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಥಿರ ಲಗ್ನದಲ್ಲಿ ದೇವಿನ ಕೂರಿಸೋದ್ರಿಂದ ಲಕ್ಷ್ಮಿ ಸ್ಥಿರವಾಗಿ ನಮ್ಮ ಹತ್ರ ಇರ್ತಾಳೆ ಅನ್ನೋದೊಂದು ಪ್ರತೀತಿ ಇದೆ. ಸೊ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದಾಗ ಸಮಯ ನೋಡಿ, ಬೆಳಗ್ಗಿನ ಜಾವ 5:53 7:56 ಕೂಡ ಬಹಳ ಪ್ರಶಸ್ತವಾದ ಒಂದು ಸಮಯ ಆಗಿರುತ್ತೆ. ಆ ಸಮಯದಲ್ಲಿ ನೀವು ಮಾಡ್ಕೊಬೋದು. ಅದನ್ನು ಮಾಡೋಕ್ಕಾಗಿಲ್ಲ ಅಂತಂದರೆ ಸಾಯಂಕಾಲದಲ್ಲೂ ಕೂಡ ಮಾಡ್ಕೋಬೋದು, ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡ್ಕೋಬೋದು. 6:38 8:06 ತನಕ ಸಾಯಂಕಾಲದಲ್ಲೂ ಕೂಡ ತುಂಬ ಚೆನ್ನಾಗಿದೆ. ಸೊ ಈ ಎರಡೂ ಸಮಯದಲ್ಲಿ ಮಾಡ್ಕೋಬೋದು. ಅಥವಾ ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ, ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ಕೂಡ ನೀವು ಮುಹೂರ್ತನ ಮಾಡ್ಕೋಬೋದು. ಆ ಥರ ಏನಾದರೂ ನಿಮಗೆ ತಿಳ್ಕೊಬೇಕು ಅನ್ನೋಂಗಿದ್ರೆ ನೀವು ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೊಬೋದು. ಇನ್ನು ನಾವೆಲ್ಲ ಯಾವ ರೀತಿಯಾದ ಒಂದು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗ ಹೇಳ್ತಾ ಹೋಗ್ತೀನಿ. ಮತ್ತು ಕೊನೆವರೆಗೂ ವಿಡಿಯೋ ನೋಡಿ. ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಯಾವ ಮುಹೂರ್ತದಲ್ಲಿ ನಾವು ಈ ಪೂಜೆನ ಮಾಡಬೇಕು ಅನ್ನೋದ್ರ ಕಡೆ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ನಾವು ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಂದಾಗ ನೋಡಿ, ಒಂದು ಮಣೆ ಹಾಕಿಬಿಟ್ಟು ಅದ್ರ ಮೇಲೆ ಮುತ್ತುಗದ ಎಲೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಲಕ್ಷ್ಮಿಗೆ ಅದು ತುಂಬ ಪ್ರಿಯವಾದದ್ದು, ಅದನ್ನು ಇಡಲೇಬೇಕಾಗತ್ತೆ. ಮುತ್ತುಗದ ಎಲೆನ ಹಾಕಿಬಿಟ್ಟು ಐಶ್ವರ್ಯ ರಂಗೋಲಿ ಅಂತ ಬರುತ್ತೆ, ಲಕ್ಷ್ಮಿ ರಂಗೋಲಿ ಅಥವಾ ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಬರುತ್ತೆ. ಆ ರಂಗೋಲಿನ ಬಿಡಬೇಕಾಗತ್ತೆ. ರಂಗೋಲಿ ಹಿಟ್ಟಲ್ಲಿ ಬಿಡಬಾರ್ದು, ಅದನ್ನು ಅಕ್ಕಿ ಹಿಟ್ಟಲ್ಲಿ ಬಿಡಬೇಕು. ಇವಾಗ ನಿಮಗೆ ರಂಗೋಲಿ ಬರೆಯೋಕ್ಕೆ ಬರಲ್ಲ ಅಂದರೆ ಇವಾಗೆಲ್ಲ ಅಚ್ಚೆ ಸಿಗುತ್ತೆ, ಅದನ್ನು ಹಾಕಿಬಿಟ್ಟು ನೀವು ಅದನ್ನು ರಂಗೋಲಿ ಎಲ್ಲ ಮುಗಿಸಿದ್ಮೇಲೆ
ಒಂದು ಪ್ಲೇಟ್ ಮೇಲೆ ಅಂದರೆ ಹಿತ್ತಾಳೆದೋ ಅಥವಾ ಸ್ಟೀಲು ಪ್ಲಾಸ್ಟಿಕ್ನ ದಯವಿಟ್ಟು ಅವಾಯ್ಡ್ ಮಾಡ್ಕೋಬೇಕಾಗುತ್ತೆ ಈ ಪೂಜೆನಲ್ಲಿ. ಎಲ್ಲ ಪೂಜೆನಲ್ಲೂ ಅಷ್ಟೇ ಸ್ಟೀಲ್ ಮತ್ತು ಪ್ಲಾಸ್ಟಿಕ್ನ ಬಳಸಬಾರ್ದು. ಅದ್ರ ಬದಲಾಗಿ ಹಿತ್ತಾಳೆ ಆಗಿರ್ಬೋದು ಅಥವಾ ಮಣ್ಣಿಂದಿಟ್ಟರೂ ಕೂಡ ಅಷ್ಟೇ ಶ್ರೇಷ್ಠವಾದದ್ದು, ಅದನ್ನು ಕೂಡ ನೀವು ಬಳಸ್ಬೋದು. ಸೊ ಅದ್ರ ಮೇಲೆ ನೀವು ಅಕ್ಕಿನ ಹಾಕ್ಬಿಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಕಳಸದಲ್ಲಿ 5 ಮಾವಿನ ಎಲೆ ಅಥವಾ 5 ವೀಳ್ಯದೆಲೆನ ಇಟ್ಟು ಪೂಜೆ ಮಾಡಬೇಕಾಗತ್ತೆ. ಕಳಸದಲ್ಲಿ ಏನೆಲ್ಲ ಸಾಮಗ್ರಿಗಳನ್ನ ಹಾಕಬೇಕು ಅಂತ ಬಂದಾಗ ನೋಡಿ, ಪಚ್ಚಕರ್ಪೂರ ಆಗಿರ್ಬೋದು, ಮತ್ತು ಒಂದು 2 ಏಲಕ್ಕಿ ಆಗಿರ್ಬೋದು, ಮತ್ತು ಲವಂಗ, ಹಾಗೆ ಡ್ರೈ ಫ್ರೂಟ್ಸ್ ಅಂದರೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಈ ಥರದ ಡ್ರೈ ಫ್ರೂಟ್ಸು, ಮತ್ತು ಕಲ್ಸಕ್ಕರೆ ತುಂಬ ಇಂಪಾರ್ಟೆಂಟಾಗಿ, ಮತ್ತು ಲಾವಂಚದ ಬೇರು, ಇದಿಷ್ಟನ್ನು ಕೂಡ ನೀವು ಕೈನಲ್ಲಿ ಇಟ್ಕೊಂಡು ಪ್ರೇಯರ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಿಮಗೆ ಏನೆಲ್ಲ ಬೇಕು, ಇವಾಗ ಈ ವ್ರತನ ನೀವು ಮಾಡ್ತಾ ಇದ್ದೀರಾ, ಮುಂದಿನ ವರ್ಷ ನಿಮ್ಮ ವ್ರತ ಮಾಡೋಷ್ಟರೊಳಗಡೆ ನಿಮ್ಗೆ ಏನೆಲ್ಲ ಕೆಲಸಗಳಾಗಬೇಕು ಅದನ್ನು ಕೇಳಿಕೊಂಡು ನೀವು ಕಳಸದಲ್ಲಿ ಹಾಕಬೇಕಾಗತ್ತೆ. ಅದನ್ನೆಲ್ಲ ಹಾಕಿ ಕಳಸನ ಅಲಂಕಾರ ಮಾಡ್ಕೊಂಡ್ಮೇಲೆ ದೇವರಿಗೆ ಸೀರೆ ಉಡಿಸುವಂಥದ್ದು. ಸೀರೆ ಅಂತ ಬಂದಾಗ ಕೆಲವ್ರು ಏನು ಮಾಡ್ತಾರೆ, ಫ್ಯಾನ್ಸಿ ಸ್ಯಾರೀಸು, ಚಮ್ಕಿ ವರ್ಕ್ ಇರುವಂಥದ್ದು, ಈ ಥರ ಸೀರೆಗಳೆಲ್ಲ ಲಕ್ಷ್ಮಿಗೆ ಉಡಿಸ್ಬಾರ್ದು. ಒಂದು ಸಾಧ್ಯ ಆದರೆ ನೀವು ರೇಷ್ಮೆ ಸೀರೆನೇ ಉಡಿಸಿ. ರೇಷ್ಮೆ ಸೀರೆ ಉಡ್ಸೋಕ್ಕಾಗಿಲ್ವಾ, ಪರವಾಗಿಲ್ಲ, ಕಾಟನ್ ಸ್ಯಾರಿನ ತೊಗೊಂಡು ಬಂದು ಉಡಿಸಿ. ಯಾವುದು ಸಾಧ್ಯನೇ ಇಲ್ಲ ಅಂತಂದರೆ ಒಂದು ಒಳ್ಳೆ ಬ್ಲೌಸ್ ಪೀಸ್ನಾರು ತೊಗೊಂಬಂದಿಡಿ. ಆದರೆ ಅದು ಕಾಟನ್ದು ಅಥವಾ ರೇಷ್ಮೆದೋ ಆಗಿದ್ದರೆ ಮಾತ್ರ ತುಂಬ ಒಳ್ಳೆಯದು. ಸುಮ್ಮನೆ ಯಾವುದಾದ್ರೂ ತೊಗೊಂಡು ಬಂದಿಟ್ಟು ಪೂಜೆ ಮಾಡುವಂಥ ಅವಶ್ಯಕತೆ ಇಲ್ಲ. ದೇವರು ಹೀಗೆ ಮಾಡಿ ಅಂತ ಖಂಡಿತವಾಗ್ಲೂ ಕೇಳಿಲ್ಲ. ನೀವು ಮಾಡೋದೇ ಆದರೆ ಈ ರೀತಿಯಲ್ಲಿ ಮಾಡಿ. ಸೊ ಇದನ್ನೆಲ್ಲ ಉಡಿಸಿ ಆಗಾದಮೇಲೆ ಯಮುನಾ ಕಳಸ ಪೂಜೆ ಮಾಡಬೇಕಾಗತ್ತೆ. ನಾನು ಈಗಾಗಲೇ ಹೇಳಿದೆ, ಯಮುನಾ ತೀರದಿಂದ ನದಿ ನೀರನ್ನ ತೊಗೊಂಡು ಬಂದು ಪೂಜೆ ಮಾಡಿದ್ರು ಚಾರುಮತಿ ಅನ್ನೋರು ಅಂತ. ಸೊ ಈ ಕಾರಣಕ್ಕೆ ನಾವು ಯಮುನಾ ಕಳಸ ಅಂತ ಮಾಡ್ತೀವಿ. ಅದೇನಪ್ಪ ಅಂತಂದರೆ ನೀರನ್ನ ತುಂಬಿಸಿ ಏನು ತುಳಸಿ ಕಟ್ಟೆ ಹತ್ರ ಯಮುನಾ ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಅದೇನು ಅಂತಂದರೆ ಸೇಮ್ ಇದಕ್ಕೆ ಈ ಕಳಸದಲ್ಲಿ ಏನೆಲ್ಲ ಹಾಕಿರ್ತೀರ ಐಟಮ್ಸ್ನ, ಅದೇ ಸಾಮಗ್ರಿಗಳನ್ನ ಅದೇ ಕಳಸದಲ್ಲಿ ಹಾಕಿ ಕಳಸನ ಪ್ರತಿಷ್ಠಾಪನೆ ಮಾಡಿಸಿ ಅದಕ್ಕೆ ನೀವು ಹೂವು ಎಲ್ಲನೂ ಹಾಕಿ ಏನು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಪೂಜೆ ಮಾಡಬೇಕಾಗತ್ತೆ. ಅಂದರೆ ಮಂತ್ರೋಪದೇಶಗಳನ್ನೆಲ್ಲ ಹೇಳಿ ದೇವಿನ ಅಲಂಕಾರ ಮಾಡಿ ಪೂಜೆ ಮಾಡಿ, ತದನಂತರ ಒಂದು ಹೆಣ್ಣನ್ನು ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಹೇಗೆ ಸೇರನ್ನ ಒದ್ದು ಒಳಗೆ ಕರ್ಕೊಂಡು ಬರ್ತೀರೋ ಅದೇ ರೀತಿ ಆ ಕಳಸದಲ್ಲಿ ಕಳಸನ ಒಂದು ಹೊಸ್ಲು ಮೇಲೆ ಒಂದು ಸೇರಿಟ್ಕೊಳ್ಳಿ. ಚಿಕ್ಕದಾಗಿ ಇಟ್ಕೊಂಡ್ರೂ ಪರವಾಗಿಲ್ಲ. ಅದರೊಳಗಡೆ ಅಕ್ಕಿ ಮತ್ತು ಬೆಲ್ಲನ ಇಟ್ಬಿಟ್ಟು ಕಳಸದಲ್ಲಿ ಅದನ್ನು ಒದಿಸ್ಕೊಂಡು ಒಳಗೆ ಬರಬೇಕಾಗತ್ತೆ. ಬಂದು ಆ ಕಳಸದಲ್ಲಿ ಇರುವಂಥ ನೀರನ್ನ, ಅಂದರೆ ಅದು ಇಮಿಡಿಯೇಟಾಗಿ ನೀವು ಕಳಸದ ತೆಂಗಿನಕಾಯಿ ತೆಗೆದುಬಿಡ್ಬೋದು. ತೆಗೆದುಬಿಟ್ಟು ಆ ಕಳಸದಲ್ಲಿರೋಂಥ ನೀರನ್ನ ನೀವು ಪ್ರಧಾನ ಕಳಸಕ್ಕೆ ಹಾಕಬೇಕಾಗುತ್ತೆ. ಅಕಸ್ಮಾತ್ ಎಲ್ಲ ಅಲಂಕಾರ ಮುಗಿದೋಗ್ಬಿಟ್ಟಿದೆ ಅನ್ನೋದಾಯಿತು ಅಂತಂದರೆ ನೀರನ್ನ ತೆಗೆದು ಸುತ್ತಮುತ್ತ ಎಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಪ್ರಧಾನ ಕಳಸದ ಬಲಭಾಗದಲ್ಲಿ ಈ ಕಳಸನ ಇಡಬೇಕಾಗತ್ತೆ. ನೀವು ಸೇರೊದಿಸ್ಕೊಂಡು ಬಂದಿರೋಂಥ ಅಕ್ಕಿ ಬೆಲ್ಲದಲ್ಲಿ ಏನಾದರೂ ಸಿಹಿ ಪದಾರ್ಥನ ಮಾಡಿ ಹಸುಗೆ ಪೂಜೆ ಎಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಹಸು ತಿನ್ನೋವರೆಗೂ ನೀವು ಅಲ್ಲೇ ನಿಂತ್ಕೊಂಡಿದ್ದು ಹಸುಗೆ ಅದನ್ನು ತಿನ್ನಿಸ್ಬೇಕಾಗಿ ಬರುತ್ತೆ. ಸೊ ಇದನ್ನೆಲ್ಲ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಯಿತು. ಸೊ ಇದಾದಮೇಲೆ ನೆಕ್ಸ್ಟು ನೀವು ಯಾವ ಮುಹೂರ್ತದಲ್ಲಿ ಮಾಡಬೇಕು ಅಂತ ಬಂದಾಗ ನೋಡಿ, ಮುಹೂರ್ತ ಭಾಗ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಸಮಯದಲ್ಲಿ ನೀವು ಶುರು ಮಾಡ್ತೀರಾ ಅದರ ಮೇಲೆ ನಿಮ್ಮ ಜೀವನದಲ್ಲಿ ಏಳಿಗೆ ಅನ್ನೋದು ಆಗುತ್ತೆ. ಕೆಲವರೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ನಾನು ನೋಡಿದ್ದೀನಿ. ಹಿಂದೆ ದಿವಸ ರಾತ್ರಿನೇ ಕಳಸನ ಕೂಡಿಸ್ಬಿಟ್ಟಿರ್ತಾರೆ, ಅದೇನು ತಪ್ಪಿಲ್ಲ. ಆವಾಗೂ ಕೂಡ ಮುಹೂರ್ತ ನೋಡಬೇಕು. ಯಾವ ಸಮಯದಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಮಯ ನೋಡಿಕೊಂಡು ನೀವು ಕರೆಕ್ಟಾಗಿ ಕಳಸ ಕೂಡಿಸ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ನಿಮಗೆ ಬರೋದಿಲ್ಲ. ಸೊ ಇವಾಗ ನಾನು ಹೇಳಿರೋಂಥ ಈ ಮುಹೂರ್ತದಲ್ಲಿ ಪೂಜನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಏಳಿಗೆ ಆಗುತ್ತೆ. ನೀವೇನಾದರೂ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಅಥವಾ ಟೈಮಿಂಗ್ಸ್ಗೆ, ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಅಥವಾ ನಿಮ್ಮ ಲಗ್ನಕ್ಕೆ ಅನುಗುಣವಾಗಿ ನಿಮಗೆ ಮುಹೂರ್ತಗಳು ಬೇಕು ಅನ್ನೋದಾಯಿತು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋಂತಹ ನಮ್ಮ ನಂಬರ್ಗೆ ಕರೆ ಮಾಡಿ ಕೂಡ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಅನುಗುಣವಾಗಿ ನೀವು ಮುಹೂರ್ತನ ಸೆಟ್ ಮಾಡಿಸ್ಕೋಬಹುದು. ನಂತರ ಇದೆಲ್ಲ ಮಾಡಾಗಾದ್ಮೇಲೆ ನೀವು ಶುಕ್ರವಾರ ಲಕ್ಷ್ಮಿನ ಕೂಡಿಸ್ತೀರಾ. ಕೆಲವ್ರು ಏನು ಮಾಡ್ತಾರೆ, ನಾವು 3 days ಲಕ್ಷ್ಮಿನ ಕೂಡಿಸ್ತೀವಿ, ಇಮಿಡಿಯೇಟಾಗಿ ನಾವು ವಿಸರ್ಜನೆ ಮಾಡಲ್ಲ ಅಂತನೋರು ಕೂಡ ಇರ್ತಾರೆ. ಸೊ ಓಕೆ, ಪರವಾಗಿಲ್ಲ. ಆದರೆ ಲಕ್ಷ್ಮಿನ ಅವತ್ತಿನ ದಿವಸನೇ ಕಳಿಸ್ಕೊಡೋದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಲಕ್ಷ್ಮಿ ಯಾವಾಗಲೂ ಕೂಡ ನಾರಾಯಣನ ಜೊತೆಲಿ ಇರಬೇಕು ಅನ್ನೋ ಆಸೆನೇ ಜಾಸ್ತಿ ಇಷ್ಟಪಡ್ತಾಳೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಲಕ್ಷ್ಮಿನ ಕೂಡಿಸಿದ ದಿವಸನೇ ಎಲ್ಲ ಮುಗಿದ್ಮೇಲೆ ಮುತ್ತೈದರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಕಳಿಸಾಗಾದ್ಮೇಲೆ ಲಾಸ್ಟಲ್ಲಿ ಒಂದು ಹೂವು ಅಕ್ಷತೆ ತೊಗೊಂಡು ನಾವು ಮಾಡಿರೋಂಥ ಪೂಜೆಯಲ್ಲಿ ಏನಾದರೂ ತೊಂದರೆಗಳಾಗಿದ್ದರೆ ಅಥವಾ ಲೋಪದೋಷಗಳಾಗಿದ್ದರೆ ಅಥವಾ ಬಂದು ಹೋದವರು ಏನಾದರೂ ದೃಷ್ಟಿ ಇಟ್ಟು ನಮಗೇನಾದ್ರು ನೆಗೆಟಿವಿಟಿ ಆಗ್ತಿದೆ ಅನ್ನೋದಾದರೆ, ಕೆಲವರೆಲ್ಲ ಏನಾಗಿರುತ್ತೆ, ಅಂಟು ಮುಂಟು ಏನೋ ಇರುತ್ತೆ, ಎಲ್ಲೋ ದೂರ ಸೂತ್ಕ ಏನೋ ಇರುತ್ತೆ, ಬಂದುಬಿಟ್ಟಿರ್ತಾರೆ, ಗೊತ್ತಿರಲ್ಲ. ಅದ್ರದ್ದು ಯಾವುದೂ ನೆಗೆಟಿವಿಟಿ ನಮ್ಗೆ ಆಗಬಾರ್ದು, ಜೊತೆಗೆ ಯಾರೋ ನಮ್ಮ ಮೇಲೆ ಕೆಟ್ಟ ದೃಷ್ಟಿ ಇಟ್ಟಿರ್ತಾರೆ, ಇದು ಯಾವುದೂ ನಮ್ಗೆ ತಗಲ್ಬಾರ್ದು ಅನ್ನೋದಾಯಿತು ಅಂದರೆ ಈ ಥರ ಎಲ್ಲ ಹೇಳ್ಕೊಂಡು ಕಳಸನ ಮೊದಲು ಒಂದು ಸತಿ ಬಲಕ್ಕೆ ಮತ್ತು ಎಡಕ್ಕೆ ತಿರುಗಿಸ್ಬಿಟ್ಟು ಮತ್ತು ಅಕ್ಷತೆ ಮತ್ತು ಹೂವನ್ನ ನೀರು ಹಾಕ್ಬಿಟ್ಟು ಅಲ್ಲಿ ಬಿಟ್ಬಿಡಿ. ಅವತ್ತೇನು ಕದಲಿಸಕ್ಕೆ ಹೋಗಬೇಡಿ. ತಿರ್ಗಾ ಮಾರನೇ ದಿವಸ ಶನಿವಾರದ ದಿವಸ
ಸಮಯ ನೋಡ್ಕೊಳ್ಳಿ, ಒಂದು ಒಳ್ಳೆ ಸಮಯ ನೋಡಿಕೊಂಡು ಆ ಸಮಯದಲ್ಲಿ ನೀವು ಕಳಸನ ಕಂಪ್ಲೀಟಾಗಿ ಏನೇನೆಲ್ಲ ಅದರದ್ದು ಒಡವೆ ವಸ್ತ್ರ ಏನು ಹಾಕಿರ್ತೀರ ಅದನ್ನೆಲ್ಲ ತೆಗೆದು ವಿಸರ್ಜನೆ ಮಾಡ್ಕೋಬೇಕಾಗತ್ತೆ. ಕಳಸದ ನೀರನ್ನ ಚೆಲ್ಲಬೇಡಿ, ಅದನ್ನು ಸ್ನಾನ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರೋ ಅಷ್ಟು ಜನನು ಸ್ನಾನದ ನೀರಿಗೆ ಅದನ್ನು ಬೆರೆಸಿ ಸ್ನಾನ ಮಾಡ್ಕೊಳ್ಳಿ. ಅದು ಬಿಟ್ಟು ಕೆಲವ್ರು ಏನು ಮಾಡ್ತಾರೆ, ಗಿಡಕ್ಕೆ ಹಾಕ್ಬಿಡೋದು, ಎಲ್ಲೋ ಚೆಲ್ಬಿಡೋದು, ಅದನ್ನೆಲ್ಲ ಮಾಡ್ತಾರೆ. ಹಂಗೆಲ್ಲ ಮಾಡ್ಕೋಬೇಡಿ. ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಖಂಡಿತವಾಗ್ಲೂ ಇದು ನಿಮಗೆ ಅಭಿವೃದ್ಧಿ ಆಗುತ್ತೆ. ಮತ್ತು ಕಳಸದಲ್ಲಿ ನೀವು ಏನೆಲ್ಲ ಹಾಕಿರ್ತೀರ, ಸೀರೆ ಆಗಿರ್ಬೋದು, ಒಡವೆ ಆಗಿರ್ಬೋದು, ಎಲ್ಲನೂ ಕೂಡ ದೇವ್ರ ಮುಖವಾಡ ಆಗಿರ್ಬೋದು, ಎಲ್ಲನೂ ಬಿಚ್ಚಿಟ್ಟು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ತೊಗೊಂಡೋಗಿ ಅಟ್ಲೀಸ್ಟ್ 1 ಡೇನಾದರೂ ಇಡಿ. ಮುಖ್ಯವಾಗಿ ಲಕ್ಷ್ಮಿಗೆ ನೀವು ಏನೋ ಬಾಗಿನ ಎಲ್ಲ ಕಟ್ಟಿರ್ತೀರ ಅಂತಂದರೆ, ಏನು ಮಡ್ಲಕ್ಕಿ ಕಟ್ಟಿರ್ತೀರಲ್ವ. ಸೊ ಕೆಲವ್ರು ಕಟ್ತಾರೆ, ಕೆಲವ್ರು ಇಲ್ಲ. ಮಡ್ಲಕ್ಕಿ ಕೊಟ್ಟರೆ ಒಳ್ಳೆಯದು. ಮನೇಲಿ ಯಾವ್ದಾರ ಮುತ್ತೈದೆ ಬಂದರೂ ಕೂಡ ನಾವು ಅವ್ರಿಗೆ ಅರ್ಶಿನ ಕುಂಕುಮ ಬಾಗಿನ ಎಲ್ಲ ಕೊಟ್ಟು ಕಳಿಸ್ತೀವಲ್ವ. ಲಕ್ಷ್ಮಿನ ನಾವು ಕಳಿಸ್ಕೊಡ್ತಾ ಇದ್ವಿ, ಬರೀ ಕೈಲಿ ಕಳಿಸ್ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಆ ಒಂದು ಏನು ಮಡ್ಲಕ್ಕಿ ನೀವು ಕಟ್ಟಿಟ್ಟಿರ್ತೀರಲ್ಲ, ಅದನ್ನು ಯಾವ್ದಾರ ನಿಮ್ಮ ಹತ್ರದಲ್ಲೇ ಇರುವಂಥ ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ತೊಗೊಂಡೋಗಿ ಮಾರನೇ ದಿವಸ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬನ್ನಿ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಅಂತ ಈ ಮುಖಾಂತರ ನಾನು ಬಯಸ್ತೀನಿ. ನಿಮ್ಗೇನಾದರೂ ಈ ಮುಹೂರ್ತಗಳ ಬಗ್ಗೆ ತಿಳ್ಕೊಬೇಕು ಅಂತಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ತಿಳ್ಕೊಬೋದು. ಇನ್ನು ಏನು ಅಂತಂದರೆ ನೋಡಿ, ಲಕ್ಷ್ಮಿಗೆ ತುಂಬ ಪ್ರಿಯವಾಗಿರುವಂತಹ ಕೆಲವು ವಸ್ತುಗಳು, ಅಂದರೆ ಕೆಲವು ಮಂಗಳ ದ್ರವ್ಯಗಳನ್ನ ನಾವು ಈ ರೀತಿಯಾದ ಒಂದು ಕಿಟ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ನಿಮಗೇನಾದರೂ ಈ ಕಿಟ್ಟಿನ ಅವಶ್ಯಕತೆ ಇದೆ ಅಂತಂದರೆ ಖಂಡಿತವಾಗ್ಲೂ ತೊಗೋಬೋದು. ಇದನ್ನು ನೀವು ಒಂದು ಹಳದಿ ಬಟ್ಟೆನಲ್ಲಿ ಕಟ್ಬಿಟ್ಟು ದೇವಿಯ ಒಂದು ಬಲಭಾಗದಲ್ಲಿಟ್ಟು ಪೂಜೆ ಎಲ್ಲ ಮಾಡಿದ ನಂತರ ಇದನ್ನು ಕೂಡ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳೋದ್ರಿಂದ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಸೊ ನಿಮಗೆ ಇದರ ಅವಶ್ಯಕತೆ ಇದೆ ಅಥವಾ ನೀವು ತೊಗೋಬೇಕು, ನಿಮಗೂ ಜೀವನದಲ್ಲಿ ಇನ್ನೊಂದಷ್ಟು ಅಭಿವೃದ್ಧಿ ಆಗಬೇಕು ಅಂತಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಇದನ್ನು ತಿಳ್ಕೊಬೋದು ಮತ್ತು ತೊಗೋಬೋದು. ಸೊ ಎಲ್ಲರಿಗೂ ಕೂಡ ಈ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ, ಉಪಯೋಗ ಆಗುತ್ತೆ ಅಂತಲೂ ಕೂಡ ನಾನು ಭಾವಿಸ್ಕೊತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.